1 ಗ್ಲಾಸ್ ನೆನೆಸಿದ ಹೆಸರು ಕಾಳು, ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಸುಮಾರು 30 ನಿಮಿಷಗಳ ಕಾಲ ಬೇಯಿಸಿದರೆ ಬೇಯುತ್ತದೆ. ಈಗ ಇದು 30 ನಿಮಿಷಗಳ ಕಾಲ ನಂತರ ಬೆಂದಿದೆ. ಈ ಥರ ಚೆನ್ನಾಗಿ ಬೆಂದಿವೆ ನೋಡಿ. ಕುಕ್ಕರ್ನಲ್ಲಿ ಕೂಡ ಬೇಕಾದರೆ ನೀವು ಬೇಯಿಸ್ಕೊಳ್ಬೋದು. ಈಗ ಉಸ್ಲಿಯನ್ನು ಮಾಡುವ. 2-3 ಚಮಚದಷ್ಟು ಎಣ್ಣೆ ಕಾಯಿಸಿ, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕಿ ಫ್ರೈ ಮಾಡಬೇಕು. ಉಸ್ಲಿ ತಿನ್ನಲು ತುಂಬಾ ರುಚಿಯಾಗಿರ್ತದೆ. ಮಂಗ್ಬೀನ್ ರೆಸಿಪಿ. ಈಗ ಕರಿಪತ್ತವನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಕರಿಬೇವು. ಈಗ ಅರ್ಧ ಈರುಳ್ಳಿಯನ್ನು ಸೇರಿಸಿದ್ದೀನಿ. ಸಣ್ಣದಾದರೆ 1 ಈರುಳ್ಳಿ ಚೆನ್ನಾಗಿ ಹೆಚ್ಚಿ ಸೇರಿಸಬೇಕು. ಸ್ವಲ್ಪ ಹೊತ್ತು ಇದನ್ನು ಬಾಡಿಸಬೇಕು. ಈಗ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ, ಮತ್ತು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು. ಇದು ಮಾಡಲಿಕ್ಕೆ ತುಂಬಾ ಸುಲಭ, ಬೇಗ ಕೂಡ ಆಗುತ್ತೆ. ಹೆಸರು ಕಾಳನ್ನು ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೊಳ್ಬಹುದು. ಈಗ 1 ಟೊಮೆಟೊವನ್ನು ಹೆಚ್ಚಿ ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಸ್ವಲ್ಪ ಅರಿಶಿನ, ಅರ್ಧ ಟೀ ಚಮಚದಷ್ಟು ಅರಿಶಿಣವನ್ನು ಸೇರಿಸಿ, 1 ಟೀ ಚಮಚದಷ್ಟು ಮಸಾಲೆ ಪುಡಿ ಅಥವಾ ಮೆಣಸಿನ ಪುಡಿಯನ್ನು ಸೇರಿಸುವುದು. ಮತ್ತು ಅದು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಬೇಯಿಸಿದ ಹೆಸರು ಕಾಳನ್ನು ಸೇರಿಸಬೇಕು. ಹೆಸರು ಕಾಳು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡಲು ಚೆನ್ನಾಗಿ ಇರುತ್ತದೆ. ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡು ಟೇಬಲ್ ಚಮಚದಷ್ಟು ನೀರು ಹಾಕಿ ಮುಚ್ಚಿ 3-4 ನಿಮಿಷ ಬೇಯಿಸಬೇಕು. ಇಲ್ಲಿ ನೋಡಿ, ಈಗ ರೆಡಿ ಆಯಿತು. ರುಚಿಕರವಾದ ಸ್ವಾದಿಷ್ಟವಾದ ಉಸ್ಲಿ ರೆಡಿ. ಹೆಸರು ಕಾಳಿನ ಉಸ್ಲಿ, ಹೆಸರು ಕಾಳಿನ ಪಲ್ಯ.